ಬಿಸಿ ಬಿಸಿ ರೊಟ್ಟಿ ಹಾಗಲಕಾಯಿ ಪಲ್ಯ ಆಯಿತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇಷ್ಟಪಡಲ್ಲ ಅನ್ನೋರು ಕೂಡ ತಿಂತಾರೆ. ಟ್ರೈ ಮಾಡಿ ನೋಡಿ. ಈ ಥರ ಹಾಗಲಕಾಯಿನ ತೊಳೆದು ರೋಲಾಗಿ ಕಟ್ ಮಾಡಿ ಎಣ್ಣೆನಲ್ಲಿ ಕರ್ದ್ಬಿಟ್ಟು ಒಂದು ತಟ್ಟೆಗೆ ತೆಗಿರಿ. ಬೀಜ ಬಲ್ತಿದ್ರೆ ಮಾತ್ರ ತೆಗಿರಿ, ಎಳೆ ಬೀಜ ಇದ್ರೆ ನಡೆಯುತ್ತೆ, ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಅದೇ ಬಾಣಲೆಗೆ ಇನ್ನೊಂದೆರಡು ಸ್ಪೂನ್ ಎಣ್ಣೆನ ಹಾಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕೊಳ್ಳಿ. ಈರುಳ್ಳಿ ಸಾಂಬಾರು ಈರುಳ್ಳಿ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದಿರಲಿಲ್ಲ ಅಂದರೆ ನಾರ್ಮಲ್ ಈರುಳ್ಳಿನೇ ನೀವು ಸ್ಲೈಸಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ. ಇದಕ್ಕೆ ಈಗ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ. ಮನೇಲಿರುವಂಥ ಸಾಂಬಾರ್ ಪೌಡರನ್ನು ಹಾಕೊಂಡು 1 ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತು ಧನಿಯಾ ಪೌಡರ್ 1 ಸ್ಪೂನನ್ನು ಹಾಕೊಳ್ಳಿ. ಈಗ ಮಸಾಲ ಪೌಡರ್ ಎಲ್ಲ ಹಾಕಿದಾಯಿತು. 2 ಟೊಮ್ಯಾಟೋನ ಮಿಕ್ಸಿ ಮಾಡಿಬಿಟ್ಟು ಪ್ಯೂರಿ ಥರ ರೆಡಿ ಮಾಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹುಣಸೆ ಹಣ್ಣಿನ ರಸವನ್ನು ಹಿಂಡ್ಕೊಂಡು ನೀರು ಹಾಕಿ ಇದೆಲ್ಲ ಗ್ರೇವಿ ಕುದೀತಾ ಇರಬೇಕಾದ್ರೆ ಫ್ರೈ ಮಾಡಿಟ್ಟಿರುವಂಥ ಹಾಗಲಕಾಯಿನ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಮತ್ತು ಇದಕ್ಕೆ ಬೆಲ್ಲ ಹಾಕಬೇಕು. 2 ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈ ಪಲ್ಯ. ಸೊ ರುಚಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ.